ಹಾಯ್ ಫ್ರೆಂಡ್ಸ್, ತುಂಬಾ ಜನ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೊಬೈಲ್ ನಲ್ಲಿ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಯಾವ ಒಂದು ಆಪ್ ನಲ್ಲಿ ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ವಿಸಿಟ್ ಮಾಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡಿ. ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕೆ ಪಿಕ್ಸ್ಲ್ಯಾಬ್ ಅಂತ ಹೇಳಿ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಈಗ ನಾವು ಪಿಕ್ಸ್ಲ್ಯಾಬ್ ಅನ್ನು ಡೌನ್ಲೋಡ್ ಮಾಡೋಣ ಬನ್ನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಪಿಕ್ಸ್ಲ್ಯಾಬ್. ಸೊ ನೀವು ಕಾಣ್ತಿದೆಯಲ್ಲ, ಇದೇ ಪಿಕ್ಸ್ಲ್ಯಾಬ್. ಈಗ ನಾವು ಇನ್ಸ್ಟಾಲ್ ಮಾಡೋಣ. ಸೊ ಇನ್ಸ್ಟಾಲ್ ಆದರೆ ಆಗ್ತಿದೆ. ಓಕೆ, ಇನ್ಸ್ಟಾಲ್ ಆದರೆ ಆಗಿದೆ. ಸೊ ನೀವು ಈಗ ನೋಡ್ತಾ ಇರ್ಬೋದು, ಈ ಒಂದು ಆ್ಯಪ್ನಲ್ಲಿ ನಾವು ತಮ್ನೇಲ್ ಕ್ರಿಯೇಟ್ ಮಾಡ್ಬೋದು. ಈಗ ಇದರಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಾವು ನೋಡೋಣ ಬನ್ನಿ. ಫಸ್ಟ್ ಆದರೆ ಆ್ಯಪ್ ಓಪನ್ ಮಾಡಿದಾಗ ಫಸ್ಟ್ ಪೇಜ್ ಈ ಥರ ಬರುತ್ತೆ. ಸೊ ಫಾಂಟ್ಸನ್ನು ಕೊಡಿದರೆ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ತಾ ಇರ್ಬೋದು, ಮೇಲೆ ಕಾಣ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಾವು ಇಮೇಜ್ ಸೈಜನ್ನು ನೋಡ್ಕೊಬೇಕು. ನೋಡಿದ್ರಲ್ಲ, ಇದು ಬಂತಲ್ಲ, ಇದರಲ್ಲಿ ಕಸ್ಟಮ್ ಅಂತ ಇತ್ತಲ್ಲ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೇಲು, ಬ್ಯಾನರು, ಚಾನಲ್ ಎಲ್ಲ ಇರುತ್ತೆ. ನಾವು ಯೂಟ್ಯೂಬ್ ತಮ್ನೇಲ್ ಅಂತೇಳಿ ಕ್ಲಿಕ್ ಆದರೆ ಮಾಡ್ಕೊಳ್ಳೋಣ. ಓಕೆ ಕೊಡಿ. ಸೊ ನೋಡಿದ್ರಲ್ಲ, ಇದು ಬಂದುಬಿಟ್ಟು ಯೂಟ್ಯೂಬ್ ತಮ್ನೇಲ್ ಬ್ಯಾನರ್ ಸೈಜ್ ಆಗಿದೆ. ಮತ್ತು ಇಂಪೋರ್ಟ್ಸು, ಇಮೇಜ್ ಆ್ಯಡ್ ಮಾಡೋದು, ಹಾಗೆ ನಾವು ಬ್ಯಾನರನ್ನು ಯಾವ ಕಲರಲ್ಲಿ ಸೆಲೆಕ್ಟ್ ಮಾಡಬೇಕಂತೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಕಲರ್ಸು, ಇಮೇಜ್ ಸೈಜಸ್ಸು, ಕ್ರಾಪ್ಸು, ಇಮೇಜಸ್ಸು, ಗ್ಯಾಲರಿ ಇಮೇಜಸ್ಸು. ನಾವೀಗ ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಯಾವ್ದು ಬೇಕೋ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ನಮಗೆ ಯಾವ ಬ್ಯಾನರ್ಗೆ ಯಾವ ಕಲರ್ ಹಾಕ್ಬೇಕಂತೇಳಿ ನೀವೇ ಸೆಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ನಾನು ಡ್ಯೂಯಲ್ ಕಲರ್ ಆದರೆ ತೊಗೊತಿದ್ದೀನಿ. ಸೊ ಈ ಒಂದು ಕಲರನ್ನು ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈಗ ನೀವು ಯಾವ ಒಂದು ವಿಡಿಯೋ ಬಗ್ಗೆ ತಮ್ನೇಲ್ ಮಾಡ್ಬೇಕು ಅಂದ್ಕೊಂಡಿದ್ರೋ ಅದು ಸಂಬಂಧಪಟ್ಟಂತಹ ಫೋಟೋಸ್ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇಂಪೋರ್ಟ್ಸ್ ಅಂತಿದೆಯಲ್ಲ, ಅದರಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಫೋಟೋ ಅನ್ನು ಆ್ಯಡ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಆ್ಯಡ್ ಆದರೆ ಆಗಿದೆ. ಸೊ ನಿಮಗೆ ಯಾವ ಸೈಜ್ ಬೇಕೋ, ಎಕಡೆ ಬೇಕೋ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡಬೇಕು. ಸೊ ನಾನಾದರೆ ಲೆಫ್ಟ್ ಸೈಡಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಸೊ ಓಕೆ, ಸೆಟ್ ಆಯಿತು. ಈ ಇಮೇಜ್ನ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಮತ್ತೆ ಮೂವ್ ಆಗ್ತಿರುತ್ತೆ, ಆ ಥರ ಇಟ್ಕೋಬೇಕು. ಸೊ ಇದರಲ್ಲಿ ಶೇಪ್ ನಾವು ಕೆಳಗಡೆ ಶ್ಯಾಡೋ ಟೈಪಲ್ಲಿ ಶೇಪನ್ನು ತೊಗೊಳ್ಬೇಕು ಒಂದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಲೆಂತ್ ಮಾಡಿಕೊಂಡು ಇದು ಕರೆಕ್ಟಾಗಿದೆ. ಓಕೆ, ಈ ಥರ ಇಟ್ಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ನೀವು ನೋಡ್ತಾ ಇರ್ಬೋದು, ಯಾವ ಕಲರ್ ಬೇಕೋ ಆ ಕಲರ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮ್ಮ ಒಂದು ಇಮೇಜ್ಗೆ ಶಾಡೋಸ್ ಕೂಡ ಕೊಡ್ಬೋದು. ಅದು ಯಾವ ಥರ ಅಂತೇಳಿ ಈಗ ನೋಡಿ ಇಲ್ಲಿ. ಓಕೆ, ನೀವು ನೋಡ್ತಾ ಇದ್ದೀರಲ್ಲ. ಓಕೆ, ಈ ಟೈಪಲ್ಲಿ ನಿಮ್ಮ ಇಮೇಜ್ಗೆ ಶಾಡೋ ಕೂಡ ಕೊಡ್ಬೋದು. ಸೊ ತಮ್ನೇಲ್ ಆದರೆ ರೆಡಿ ಆಗಿದೆ. ಸೊ ಈಗ ನಾವು ಈ ತಮ್ನೇಲ್ ಮೇಲೆ ಯಾವ ಒಂದು ಟೈಟಲ್ ಕೊಡೋಣ ಅಂತೇಳಿ, ಯಾವ ಥರ ಹಾಕೋದು ಅಂತೇಳಿ ಈಗ ನಾನು ತೋರಿಸ್ತೀನಿ. ಸೊ ಸರ್ಚಲ್ಲಿ ಹೋಗ್ಬಿಟ್ಟು ಹೌ ಟು ಕ್ರಿಯೇಟ್ ತಮ್ನೇಲ್ how to create thumbnail in mobile. ಸೊ ಈ ಒಂದು ಟೈಟಲನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಆದಮೇಲೆ ನೀವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಬಂದುಬಿಟ್ಟು ನೀವು ಕನ್ನಡ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ಈಗ ಟೆಸ್ಟ್ ಆದರೆ ಆ್ಯಡ್ ಆಗಿದೆ. ಸೊ ನಾವೀಗ ಇದಕ್ಕೆ ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಾಂಟ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ,
ಫಾಂಟ್ಸ್ ಇದೆ. ಇದರಲ್ಲಿ ಹಲವಾರು ಫಾಂಟ್ಸನ್ನು ಬರ್ತದೆ. ಸೊ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ಸ್ವಲ್ಪ ಸೆಟ್ ಮಾಡಬೇಕು. ಓಕೆ, ಲಾಕ್ ಮಾಡಿಬಿಡೋಣ. ಓಕೆ, ಫಾಂಟ್ಸ್ ಆದರೆ ಈಗ ನಾವು ಕಲರ್ ಕೊಡೋಣ. ಓಕೆ, ಬ್ಲಾಕ್ ತೊಗೊಂಡಿದ್ದೀನಿ, ನೋಡಿದ್ರಲ್ಲ. ಹೌ ಟು ಕ್ರಿಯೇಟ್ ಥಂಬ್ನೇಲ್, ಈ ಥರ ಒಂದು ಸೆಟ್ ಮಾಡಬೇಕು. ಸೊ ಹಾಗೆ ಈಗ ನೀವು ಥಂಬ್ನೇಲ್ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಥಂಬ್ನೇಲ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಒಂದು ನೀವು ಯಾವ ಥರ ಒಂದು ವೀಡಿಯೋ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ, ನೀವು ಕಂಟೆಂಟ್ ಆದರೆ ಯಾವ ಥರ ಮಾಡ್ತಿದ್ದೀರಾ ಅನ್ನೋ ಮೇಲೆ, ಅದ್ರ ಮೇಲೆ ನೀವು ಒಂದು ಫೋಟೇಜನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ಒಂದು ಟೈಟಲ್ ಕೊಟ್ಬಿಟ್ಟು ಥಂಬ್ನೇಲ್ ಆದರೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾನಾದರೆ ಈಗ ಥಂಬ್ನೇಲ್ ಕ್ರಿಯೇಟ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಈ ಒಂದು ಥಂಬ್ನೇಲನ್ನು ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ. ಸೊ ಈ ಫೋಟೋಸ್ ಕೂಡ ನಾವು ಶ್ಯಾಡೋಸ್ ಎಲ್ಲ ಕೊಡ್ಬೋದು, ನೀವು ನೋಡ್ತಾ ಇರ್ಬೋದು. ಸೊ ಈಗ ಇದಕ್ಕೆ ಶ್ಯಾಡೋಸ್ ಕೊಟ್ಟು ರೈಟ್. ಓಕೆ, ಸೆಟ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ನಿಮ್ಮ ಒಂದು ಮೊಬೈಲ್ ಕೋಡಲ್ಲಿ ಕೂಡ ಸಿಂಪಲ್ಲಾಗಿ ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.